ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯ 13-14 ವಚನ ಇವತ್ತು ನಾವು ಧ್ಯಾನ ಮಾಡೋಣ. ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ಅದರ ದಾರಿ ಬಿಕ್ಕಟ್ಟು, ಅದನ್ನು ಕಂಡು ಹಿಡಿಯುವವರು ಸ್ವಲ್ಪ ಜನ. ಇಲ್ಲಿ ವಾಕ್ಯವು ಏನಂತ ಹೇಳುತ್ತಿದೆ ಅಂದ್ರೆ, ಇಕ್ಕಟ್ಟಾದ ಬಾಗಿಲಿಂದ ಹೊಳಕ್ಕೆ ಹೋಗಿರಿ. ನಾಶನಕರವಾದ ಆ ಒಂದು ಮಾರ್ಗವು ವಿಶಾಲವಾಗಿರುತ್ತೆ. ಇಕ್ಕಟ್ಟಾದ ಮಾರ್ಗ ಅಂದ್ರೆ ಏನು? ಶ್ರಮ ಮಾರ್ಗ, ಕಷ್ಟಗಳ ಮಧ್ಯದಲ್ಲಿ ನಡೆಯುವಂತ ಮಾರ್ಗ, ಕಷ್ಟಗಳಲ್ಲಿ ಜೀವಿಸುವಂತ ಮಾರ್ಗ, ಕಷ್ಟಗಳು ಎದುರಾಗುವಂತ ಮಾರ್ಗ, ಶ್ರಮಗಳು ಮಧ್ಯದಲ್ಲಿ ನಡೆಯುವಂತ ಮಾರ್ಗ. ಯಾಕೆ ಈ ಮಾರ್ಗದಲ್ಲಿ ದೇವರು ನಡೆಯಂತ ಹೇಳುತ್ತಿದ್ದಾನಂದ್ರೆ, ಈ ಮಾರ್ಗದಲ್ಲಿ ನೀನು ನಡೀತಿದೆಯಲ್ಲ, ಇದು ನಿನ್ನ ಎಲ್ಲಿಗೆ ತಗೊಂಡೋಗ್ತದಪ್ಪ ಅಂದ್ರೆ ನಿತ್ಯ ಜೀವಕ್ಕೆ ತಗೊಂಡೋಗ್ತದಂತ. ನಿತ್ಯ ಜೀವಕ್ಕೆ ನಿನ್ನ ತಗೊಂಡೋಗಲು ನಿಂದಿರಿಸ್ತತೆ. ವಿಶಾಲವಾದ ಮಾರ್ಗ ಎಲ್ಲಿಗೆ ತಗೊಂಡೋಗ್ತದಂತ? ಅದು ನರಕಕ್ಕೆ ತಗೊಂಡೋಗ್ತದೆ. ನಾವು ಲೋಕಾನುಸಾರವಾಗಿ ಎಲ್ಲರೂ ಹೆಂಗ್ ಜೀವಿಸ್ತಿದಾರೋ ಲೋಕದಲ್ಲಿ, ಪಾಪದಲ್ಲಿ, ಹಂಗ ನಾವು ಜೀವಿಸ್ತಿರುವಾಗ ಯಾರು ನಮ್ಮನ್ನು ಏನು ಅನ್ನೋದಿಲ್ಲ, ಯಾವ ಒಂದು ದ್ವೇಷನು ನಮ್ಮ ಮೇಲೆ ಇಟ್ಕೊಳೋದಿಲ್ಲ. ಯಾಕಂದ್ರೆ ನಾವು ಕೂಡ ಅವ್ರನ್ನಂಗೆ ಜೀವಿಸ್ತಿರ್ತೀವಲ್ಲ, ಆ ಪಾಪದಲ್ಲೇ ಜೀವಿಸ್ತಿರ್ತೀವಲ್ಲ, ಯಾರು ನಮ್ಮನ್ನ ದ್ವೇಷಿಸೋದಿಲ್ಲ. ಚೆನ್ನಾಗಿರ್ತತೆ, ನಾವು ಹೋಗ್ತಿರೋ ಮಾರ್ಗ ಚೆನ್ನಾಗಿರ್ತತೆ. ಅಕ್ಕಪಕ್ಕದವ್ರಿರೋರು ಕೂಡ ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ತಿರ್ತಾರ. ಯಾಕಂದ್ರೆ ನಾವು ಆ ಪಾಪದಲ್ಲಿ ಇದೀವಿ, ಅವರು ಆ ಪಾಪದಲ್ಲಿ ಇದಾರ. ಸರಿ ನಡೀತಿರ್ತೀವಿ, ಯಾರು ಏನ್ ನಮ್ಮನ್ನು ದ್ವೇಷಿಸ್ತಲ್ಲ. ಅದೇ ನಾವು ಆ ಪಾಪ ಮಾರ್ಗವನ್ನು ಬಿಟ್ಟು ಕ್ರಿಸ್ತ ರಕ್ತಲಿದ್ದ ನಾವು ತೊಳೆಯಲ್ಪಟ್ಟು ನಾವು ಪಶ್ಚಾತ್ತಾಪಲಿದ್ದ ನೀತಿವಂತರಾಗಿ ದೇವರಿಗೆ ಇಷ್ಟಾನುಸಾರವಾಗಿ, ದೇವರ ವಾಕ್ಯಾನುಸಾರವಾಗಿ ನಾವು ಜೀವಿಸ್ತಿರುವಾಗ ಅವಾಗ ನಮಗೆ ಇಕ್ಕಟ್ಟು ಬರ್ತದೆ. ಏನ್ ಇಕ್ಕಟ್ಟು ಬರ್ತದೆ? ನಮ್ಮನ್ನ ದ್ವೇಷಿಸಕ್ ಪ್ರಾರಂಭಿಸ್ತಾರ, ನಮ್ಮನ್ನ ಅಸೂಯ ಪಡಕ ಪ್ರಾರಂಭಿಸ್ತಾರ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಅವ್ರನಂಗ ಜೀವಿಸ್ತಿಲ್ಲಲ್ಲ, ನಾವು ಅವ್ರನಂಗ ನಡೀತಿಲ್ಲಲ್ಲ. ಇವಾಗ ಅದನ್ನ ಬ್ಯಾಡ ಅನ್ಕೊಂಡು ಬಂದಿವಲ್ಲ, ಅದು ಅವ್ರಿಗೆ ಸಹಿಸಕ್ ಆಗೋದಿಲ್ಲ. ಅದಕ್ಕೆ ನಮಗೆ ಶತ್ರುಗಳು ಹೆಚ್ಚಾಗ್ತಾರ, ಅದಕ್ಕೆ ನಮಗೆ ಭಯಂಕರವಾದ ವ್ಯತಿರೇಕ ಪರಿಸ್ಥಿತಿಗಳು ಹೆಚ್ಚಾಗ್ತವ. ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನಾವು ನಡೀತಿದೀವಪ್ಪ ಅಂತ ಹೇಳಿದ್ರೆ, ಇದು ನಮ್ಮನ್ನು ಎಲ್ಲಿ ತಗೊಂಡೋಗ್ತತೆ ಅಂದ್ರೆ ನಿತ್ಯ ಜೀವಕ್ಕೆ ತಗೊಂಡೋಗ್ತತೆ. ಕುಟುಂಬದಲ್ಲಿ ಕೂಡ ಏನ್ ಮಾಡ್ತಾರ? ಟಿವಿ ನೋಡ್ತಿರು, ಲೋಕ ಸಂಬಂಧವಾದವು ಮಾತಾಡ್ತಿರು, ಅವ್ರ ಹತ್ರ ಗಂಟೆಗಟ್ಲೆ ಮಾತಾಡು, ಏನ್ ಅನ್ನೋದಿಲ್ಲ. ಕುಟುಂಬಸ್ಥರು ಏನ್ ಅನ್ನೋದಿಲ್ಲ, ತಂದೆ ತಾಯಿಗಳು ಏನ್ ಅನ್ನೋದಿಲ್ಲ, ಸಹೋದರರು ಅವರು ಕೂಡ ಏನ್ ಅನ್ನೋದಿಲ್ಲ, ಅಣ್ಣ ತಮ್ಮರು ಕೂಡ ಏನ್ ಅನ್ನೋದಿಲ್ಲ. ಅದೇ ನೀನು ಬೈಬಲ್ ಓದು, ವಾಕ್ಯ ಧ್ಯಾನ ಮಾಡು. ನಾನು ಹೇಳ್ತಿರೋದು ಆತ್ಮ ಸಂಬಂಧವಾಗಿ ನಡೀತಿಲ್ಲ ಇರುವಂತ ಕುಟುಂಬಗಳು, ಅಂದ್ರೆ ಕ್ರೈಸ್ತವ್ರನಲ್ಲಿ ಬಂದು ಇಲ್ಲದೆ ಇರುವಂತ ಕುಟುಂಬಗಳ ಬಗ್ಗೆ ನಾನು ಹೇಳುತ್ತಿದ್ದೀನಿ. ನೀನು ಕ್ರಿಸ್ತನ ಅಂಗೀಕರಿಸಿ ನೀನು ಕ್ರಿಸ್ತ ಮಾರ್ಗದಲ್ಲಿ ನಡೀತಿರುವಾಗ ಅವಾಗ ಅವ್ರು ಏನ್ ಮಾಡ್ತಾರಂದ್ರೆ ಖಚಿತವಾಗಿ ನಿನ್ನ ದ್ವೇಷಿಸ್ತಾರ, ಖಚಿತವಾಗಿ ನೀನು ಪ್ರಾರ್ಥನೆಯನ್ನ ಅಡ್ಡಿಪಡಿಸ್ತಾರ, ನೀನು ಬೈಬಲ್ ಓದೋದನ್ನ ಅಡ್ಡಿಪಡಿಸ್ತಾರ, ನೀನು ಪ್ರಾರ್ಥನೆ ಮಂದಿರಕ್ಕೆ ಹೋಗೋದನ್ನ ಅಡ್ಡಿಪಡಿಸ್ತಾರ, ನೀನು ಬಾಪ್ಸನ್ ತಗೊಳ್ಬೇಕಂದ್ರೆ ಅಡ್ಡಿಪಡಿಸ್ತಾರ. ಯಾಕಪ್ಪ ಅಂತ ಹೇಳಿದ್ರೆ ನೀನು ಹೋಗ್ತಿರೋ ಮಾರ್ಗ ಇಕ್ಕಟ್ಟು. ಈ ಇಕ್ಕಟ್ಟಾದ ಮಾರ್ಗದಲ್ಲಿ ನೀನು ಹೋಗ್ತಿದ್ಯಪ್ಪ ಅಂತ ಹೇಳಿದ್ರೆ ನೀನು ಸಂತೋಷ ಪಡಬೇಕಾಗಿರೋ ವಿಷಯ ಏನಂದ್ರೆ, ನೀನಲ್ಲಿ ದುಃಖ ಪಡಬಾರ್ದು, ಸಂತೋಷ ಪಡಬೇಕು. ಯಾಕಂದ್ರೆ ನಿತ್ಯ ಜೀವಕ್ಕೆ ನೀನು ಹೋಗ್ತಿದಿ, ನಿನ್ನ ಮಾರ್ಗ ನಿತ್ಯ ಜೀವಕ್ಕೆ ನಡೆಯಕತ್ತತೆ. ಅದೇ ನೀನು ಕೂಡ ಲೋಕಾನುಸಾರವಾಗಿ ಪಾಪಾನುಸಾರವಾಗಿ ಜೀವಿಸಿದ್ರೆ ಯಾರು ವ್ಯತಿರೇಕಿಸದಲ್ಲ, ಅದು ವಿಶಾಲವಾಗಿರ್ತದೆ. ನಮಗೆ ಹಿಂಸೆ ಬರಕತ್ತವ, ನಮಗೆ ಶೋಧನೆ ಬರಕತ್ತವ, ನಾವು ದೇವ್ರ ಸನ್ನಿಧಿಗೆ ಹೋಗಿಲ್ದಂಗ ನಮಗೆ ಆತಂಕ ಬರಕತ್ತವ, ನಾವು ಪ್ರಾರ್ಥನೆಗೆ ಆತಂಕ ಬರ್ತದವ, ವಾಕ್ಯ ದಾನ ಮಾಡಕ್ ಆತಂಕ ಪಡಿಸ್ತದರ, ಇಲ್ಲ ನಮ್ಮ ಬಂಧುಗಳೇ ನಮಗೆ ವ್ಯತಿರೇಕವಾಗಿ ನಿಂತಾರ, ಇಲ್ಲ ನಮ್ಮ ಸ್ನೇಹಿತರೇ ನಮಗೆ ವ್ಯತಿರೇಕವಾಗಿ ನಿಂತಾರ, ನಾವು ಹೋಗ್ತಿರೋ ಮಾರ್ಗನ ಯಾರು ಕೂಡ ನಮಗೆ ಸಪೋರ್ಟ್ ಮಾಡಿದಿಲ್ದಂಗ ಎಲ್ಲರೂ ಶತ್ರುಗಳಾಗಿ ನಮ್ಮನ್ನ ಹಿಂಸಿಸ್ತದಾರ ಅಂದ್ರೆ ಆ ಮಾರ್ಗ ನಮ್ಮನ್ನ ಎಲ್ಲಿಗೆ ತಗೊಂಡು ಹೋಗುತ್ತಂದ್ರೆ ನಿತ್ಯ ಜೀವಕ್ಕೆ ತಗೊಂಡು ಹೋಗ್ತದೆ ಅಂತ ಹೇಳಿ ನಾವು ಸಂತೋಷ ಪಡುವಂತವ್ರಾಗಿರ್ಬೇಕು. ದುಃಖ ಪಡಬಾರ್ದು, ಬಾಧೆ ಪಡಬಾರ್ದು. ಇವ್ರು ನನ್ನ ಅರ್ಥ ಮಾಡ್ಕೊಂತಿಲ್ಲ, ಅವ್ರು ನನ್ನ ಅರ್ಥ ಮಾಡ್ಕೊಂತಿಲ್ಲ ಅಂತೇಳಿ ನಾವು ಬಾಧೆ ಪಡುವಂತ
ಆ ವಿಷಯನಲ್ಲ ಅದು. ಯಾಕಂದ್ರೆ ವಾಕ್ಯ ಬಹು ಸ್ಪಷ್ಟವಾಗಿ ಹೇಳುತ್ತದೆ, ನೀನು ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ತಿದ್ದಿ ಅಂದ್ರೆ ನೀನು ಸಂತೋಷ ಪಡು, ಯಾಕಂದ್ರೆ ನೀನು ನಿತ್ಯ ಜೀವ ಮಾರ್ಗಕ್ಕೆ ಹೋಗ್ತಿದ್ದಿ. ಅದನ್ನ ಗ್ರಹಿಸಿ ನಾವು ಸಂತೋಷಲಿದ್ದ ಆ ಇಕ್ಕಟ್ಟಾದ ಮಾರ್ಗದಲ್ಲಿ ಕೂಡ ನಾವು ದೇವ್ರು ನಮ್ಮ ಜೊತೆ ಇರ್ತಾನೆ, ದೇವ್ರು ನಮಗೆ ಸಹಾಯಕನಾಗಿರ್ತಾನ, ದೇವ್ರು ನಮಗೆ ಆಶ್ರಯ ದುರ್ಗವಾಗಿರ್ತಾನ, ಆತೇ ನಮಗೆ ಬಲವಾಗಿರ್ತಾನ. ನಮ್ಮ ಬಲಹೀನ ಸ್ಥಿತಿನಲ್ಲಿ ಆತನು ಬಲವಂತನಾಗಿ ನಮ್ಮನ್ನು ನಡೆಸ್ತಾನೆ. ಆಮೇನ್.